ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಕೆಚ್ಚದೆ ಹೋರಾಟಗಾರ ವಾಟಾಳ್ ನಾಗರಾಜ್ ಮಾತಾಡ್ತಾ ಇದ್ದೀನಿ. ಅಲ್ರಿ, ಅವನು ಯಾವನು ಮೊನ್ನೆ ತಮಿಳ್ನಾಡಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾನೆ ನಮ್ಮ ಶಿವರಾಜ್ ಕುಮಾರ್ ಎದುರಿಗೆ ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತಾನೆ. ಅಲ್ರಿ, ನಮ್ಮ ಕನ್ನಡದ ಬಗ್ಗೆ ಅವನಿಗೇನ್ರಿ ಗೊತ್ತು? ಆ ತಮಿಳಾಸನ್ನು ನಮ್ಮ ಕನ್ನಡಕ್ಕೆ 4-5 ಸಾವಿರ ವರ್ಷಗಳ ಇತಿಹಾಸ ಇದೆ. ಅದೇ ತಿಳ್ಕೊಂಡವ್ರು ಅವನು. ಇಲ್ಲಿ ಕನ್ನಡ ಪಿಕ್ಚರು ನಮ್ಮ ರಾಜ್ಯದಲ್ಲಿ ಓಡಬೇಕಂದ್ರೆ ಅವನು ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಅವನ ಪಿಕ್ಚರ್ ಇಲ್ಲಿ ಯಾವುದೇ ಎರಡಕ್ಕೂ ರಿಲೀಸ್ ಆಗೋದಕ್ಕೆ ನಾವು ಬಿಡೋದಿಲ್ಲ. ನಾಳೆಯಿಂದ ಹೋರಾಟ ಮಾಡ್ತೀವಿ. ಎಮ್ಮೆ ಮೆರವಣಿಗೆ ಮಾಡ್ತೀವಿ, ಕತ್ತೆ ಮೇಲೆ ಮೆರವಣಿಗೆ ಮಾಡ್ತೀವಿ, ವಿಧಾನಸೌಧದ ಮುಂದೆ ಧರಣಿ ಮಾಡ್ತೀವಿ. ಸಿನಿಮಾಗೆ ಓಪನ್ ಮಾಡೋಕ್ಕೆ ಬಿಡೋದಿಲ್ಲ. ಅವನು ಕ್ಷಮೆ ಕೇಳಬೇಕು. ಹಂಗಿದ್ರು ಮಾತ್ರ ಅವನು ಏನ್ರಿ, ಅವನು ಎಲ್ಲ ತಮಿಳ್ನಾಡು ಗಂಟಿಗೆ ಮುಟ್ಟಕೊಂಡು ಅಲ್ಲಿ ಇರಲಿ. ಅವನ ರಾಜ್ಯದ ಬಗ್ಗೆ ಅವ್ನು ಮಾತಾಡ್ಕೊಳ್ಳಿ. ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತಾನೆ. ನಾನು ಹೇಳ್ತೀನಿ, ಕನ್ನಡದಿಂದ ತಮಿಳು ಹುಟ್ಟಿದ್ದು ಅಂತ ಒಪ್ಕೊಂತಾನೆ ಅವನು. ಅವನಿಗೆ ಅವನ ಭಾಷೆ ದೊಡ್ಡದು, ನಮಗೆ ನಮ್ಮ ಭಾಷೆ ದೊಡ್ಡದು. ಇಲ್ಲಿ ಓಡಬೇಕು ಅಂದರೆ ಅವನು ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಎಲ್ಲ ಬಂದ್ ಬಂದ್ ಬಂದ್